ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್. ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಇವತ್ತು ಹೋಮ್ ಮೇಡ್ ಸೆರ್ಲಾಕ್ ಮಾಡ್ತಾಯಿದ್ದೀನಿ. ನನ್ನ ಮಗಳು 7 ಮಂತ್ಸ್ ಇದ್ದಾಳೆ. ಅವಳಿಗೆ ಹೋಮ್ ಮೇಡ್ ಸೆರ್ಲಾಕ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ 6 ಮಂತಲ್ಲಿ ಅವಳಿಗೆ ಬರೀ ರಾಗಿ ಸರಿ ಕೊಟ್ಟೆ. ಇವಾಗ ಸ್ವಲ್ಪ ಡಿಫ್ರೆಂಟ್ ಇರಲಿ, ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ಅವಳಿಗೆ ಕೆಲವೊಂದು ಕಾಳುಗಳು ಹಾಗೂ ಡ್ರೈ ಫ್ರೂಟ್ಸ್ನ ಬಳಸಿಬಿಟ್ಟು ಹೋಮ್ ಮೇಡ್ ಸೆರ್ಲಾಕ್ ಪುಡಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕಾಳುಗಳು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ಸಲ ಎರಡು ಸಲ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈಗ ಅವನ್ನ ಫುಲ್ ಎಲ್ಲ ಒಣಗಿದ ಮೇಲೆ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವೂ ನಾನು ಟೀ ಗ್ಲಾಸ್ ಅಷ್ಟೇ ಹಾಕಿರೋದು. ಈಗ ಹೆಸ್ರು ಕಾಳನ್ನ ಫ್ರೈ ಮಾಡಿದ್ದೀನಿ. ಹಾಗೆ ಉದ್ದಿನಬೇಳೆ ಕೂಡ ಫ್ರೈ ಮಾಡಿ ಹೊರಗಡೆ ನಾನು ಗಾಳಿಗೆ ಒಣಗಾಕ್ತಾಯಿದ್ದೀನಿ, ಒಂದು ವೇಲ್ ಹಾಕ್ಬಿಟ್ಟು. ಯಾಕೆಂದರೆ ಬೇಗ ಒಂದೇ ದಿನ ಎಲ್ಲ ಪೌಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಮತ್ತೆ ಟೈಮ್ ಸಿಗೋಲ್ಲ ನಮಗೆ, ಮಗು ಇದೆಯಲ್ಲ, ಸಣ್ಣ ಮಗು. ಹಾಗಾಗಿ ಈಗ ಕಡಲೆಬೀಜ, ಶೇಂಗಾ ಬೀಜನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಮನೇಲಿ ಯಾರನ್ನ ಒಬ್ರು ಇದ್ದರೆ ಎಲ್ಪ್ ತೊಗೊಳ್ಳಿ, ಯಾಕಂದರೆ ಒಬ್ಬರೇ ಮಾಡಬೇಕಂದ್ರೆ ಇದು ಕಷ್ಟ ಆಗುತ್ತೆ. ನಾನು ನಮ್ಮ ಹಸ್ಬೆಂಡ್ ಎಲ್ಪ್ ತೊಗೊಂಡಿದ್ದೀನಿ. ಅವ್ರು ಫ್ರೈ ಮಾಡಿಕೊಡ್ತಾ ಇದ್ದಾರೆ ಲೋ ಫ್ಲೇಮಲ್ಲೇ. ಈಗ ನೋಡಿ, ತೊಗರಿಬೇಳೆ ಮತ್ತು ಕಡಲೆಬೇಳೆ ಅವನ್ನು ಕೂಡ ಫ್ರೈ ಮಾಡ್ತಾಯಿದ್ದೀವಿ. ಲೋ ಫ್ಲೇಮಲ್ಲೇ ಮಾಡಬೇಕು, ಯಾಕಂದರೆ ಹೈ ಫ್ಲೇಮ್ ಇಟ್ಬಿಟ್ರೆ ಕಾಳು ಸೀದೋಗ್ಬಿಡುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರೋದಿಲ್ಲ. ಮಗುಗೆ ತಿನ್ಸೋದಲ್ವ, ತುಂಬ ನೀಟಾಗಿ ಮಾಡಬೇಕು. ಈಗ ಅದು ಕೂಡ ಫ್ರೈ ಆಯಿತು ನೋಡಿ. ಒಂದು ಬೌಲಲ್ಲಿ ಸುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ತುಂಬ ತಾಳ್ಮೆಯಿಂದ 1 hour ಆಗ್ಬೋದು, ಯಾಕಂದರೆ ಎಲ್ಲವೂ ಫ್ರೈ ಮಾಡಿ ಗಾಳಿಗೆ ಒಣಗಾಕಬೇಕಾಗಿರೋದ್ರಿಂದ. ಮತ್ತು ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿ ಹಾಕಿದ್ದೆ. 2 ಗ್ಲಾಸ್ ಅಕ್ಕಿ, ಅವನು ಕೂಡ ತೊಳೆದು ಸಪ್ರೇಟ್ ಒಣಗಿಸಿದ್ದೆ ನಾನು. ಎಲ್ಲವೂ ಕಾಳುಗಳು ಕೂಡ ಒಂದೇದಲ್ಲೇ ಮಿಕ್ಸ್ ಮಾಡಿರಲಿಲ್ಲ. ಈಗ ಶೇಂಗಾ ಬೀಜನೆಲ್ಲ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಶೇಂಗಾ ಬೀಜ ಹಾಕಿದ್ರೆ ಅದು ಸಿಪ್ಪೆ ಬಿಡುತ್ತೆ ಫ್ರೈ ಮಾಡಿದರೆ. ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾದಾಮಿ, ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ, ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ಬಾದಾಮಿ ಆಯಿತು. ಇವಾಗ ಗೋಡಂಬಿನೂ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ 50 ಗ್ರಾಮ್ ತೊಗೊಂಡಿದ್ದೀನಿ ಎಲ್ಲವೂ ಕೂಡ. ಹಾಗೆ ವಾಲ್ನಟ್ಸ್ ಕೂಡ ಹಾಕಿದ್ದೀನಿ. ಈಗ ತಂದುಬಿಟ್ಟು ಈಗಲೇ ಸ್ವಲ್ಪ ಫ್ರೈ ಆದಂಗೆ ನಾನು ಗಾಳಿಗೆ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಅವಳಿಗೆ ಈ ಥರ ಪೌಡ್ರು ರೆಡಿ ಮಾಡ್ತಾ ಇರೋದು. ಟೇಸ್ಟ್ ಹೇಗೆ ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಬಿಟ್ಟು ಪೌಡ್ರ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಜಾಸ್ತಿ ಮಾಡಿದರೆ ಏನಾಗ್ಬಿಡುತ್ತೆ, ಮಗು, ಯಾಕಂದರೆ ಮಗುಗೆ ಸ್ವಲ್ಪನೇ ಕೊಡಬೇಕಾಗುತ್ತೆ. ಒಂದೊಂದು ಸ್ಪೂನಲ್ಲೇ ಮಾಡಬೇಕು, ಯಾಕಂದರೆ ಅದು ಯಾವ ರೀತಿ ತಿನ್ನುತ್ತೋ ಅದೇ ಥರ ನಾವು ಸೆರ್ಲಾಕ್ ರೆಡಿ ಮಾಡಬೇಕಾಗುತ್ತೆ. ಜಾಸ್ತಿ ಮಾಡಿದರೆ ಹುಳ ಹಿಡಿಯುತ್ತೆ, ಹಂಗಾಗಿ ಬೇಗ ಖಾಲಿ ಆಗೋಲ್ಲಲ್ಲ. ಹಾಗಾಗಿ ಈಗ ನೋಡಿರಿ, ಎಲ್ಲ ಕಾಳುಗಳನ್ನ ಗಾಳೀಲಿ ಚೆನ್ನಾಗಿ ಆರಿಸ್ಬಿಟ್ಟು ಈಗ ಪೌಡ್ರ್ ರೆಡಿ ಮಾಡಿ ಜಾರಲ್ಲಿ ಪೌಡ್ರ್ ಮಾಡಿ ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ. ಮಿಕ್ಸಿ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲವೂ ಕೂಡ ಪೌಡ್ರ್ ಆಗಿದೆ. 2 ಸಲ ಪೌಡ್ರ್ ಮಾಡ್ಕೋಬೇಕು. ಈ ಒಂದು ಪುಡಿನ ಒಂದ್ಸಲ ಜರಡಿ ಮಾಡಿಕೊಂಡು ಮಗುಗೆ ನಾವು ತಿನ್ನಿಸ್ಬೋದು. ಸೆರ್ಲಾಕ್ ಥರ ಅಂದರೆ ಸರಿ ಮಾಡಿ ತಿನ್ನಿಸ್ಬೋದು. ಇವತ್ತಿನ ಲಾಗ್ನ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.